ಗುರುಪೂರ್ಣಿಮಾ ಅಂದ್ರೇನು? ಗುರುಪೂರ್ಣಿಮವನ್ನು ನಾವು ಯಾಕೆ ಆಚರಿಸ್ತೇವೆ? ಇನ್ನು ಈ ದಿನವನ್ನು ಗುರುಪೂರ್ಣಿಮಾ ಅಂಥೇಳಿ ಯಾಕೆ ಕರಿತೇವೆ ಅನ್ನುವಂಥ ಪ್ರಶ್ನೆ ನಿಮಗೂ ಇರ್ಬೋದು. ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮಾ ಅಂಥೇಳಿ ಆಚರಿಸ್ತೇವೆ. ಇಲ್ಲಿ ಗುರು ಅಂತ ಹೇಳಿದರೆ ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವರು ಅಂತ ಹೇಳಿ. ಪೂರ್ಣಿಮಾ ಅಂತ ಹೇಳಿದರೆ ಸಂಪೂರ್ಣತೆ ಹಾಗೂ ಪ್ರಕಾಶದ ಸಂಕೇತ. ಹೇಗೆ ಹುಣ್ಣಿಮೆಯೊಂದು ಚಂದ್ರ ಕತ್ತಲನ್ನು ಹೋಗಲಾಡಿಸಿ ಪೂರ್ಣವಾಗಿ ಬೆಳಗ್ತಾನೋ, ಅದೇ ರೀತಿ ಗುರುವು ನಮ್ಮ ಜೀವನವನ್ನು ಜ್ಞಾನದಿಂದ ಬೆಳಗ್ತಾರೆ. ಅದಕ್ಕೆ ಈ ದಿನವನ್ನು ಗುರುಪೂರ್ಣಿಮಾ ಅಂತ ಹೇಳಿ ಕರೆಯೋದು. ಇನ್ನು ಯೋಗ ಪರಂಪರೆಯ ಪ್ರಕಾರ ಜ್ಞಾನವನ್ನು ಅರಸುತ್ತಿದ್ದಂಥ ಸಪ್ತ ಋಷಿಗಳಿಗೆ ಶಿವನು ಯೋಗ ಮತ್ತು ಆತ್ಮಜ್ಞಾನದ ಮಾರ್ಗವನ್ನು ತೋರಿಸಿದ್ರು. ಅಂದಿನಿಂದಲೇ ಈ ಗುರು ಶಿಷ್ಯ ಪರಂಪರೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಶಿವನನ್ನು ಆದಿಗುರು ಅಂತ ಹೇಳಿ ಕರೆಯೋದು. ಇನ್ನು ವೇದಗಳನ್ನು ಸಂಗ್ರಹಿಸಿ ಮಹಾಭಾರತವನ್ನು ರಚಿಸಿದಂಥ ಮಹರ್ಷಿ ವೇದವ್ಯಾಸರನ್ನು ನಾವು ಈ ದಿನ ಸ್ಮರಿಸುವುದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಅಂತ ಹೇಳಿ ಕೂಡ ಆಚರಿಸಲಾಗ್ತದೆ. ಇವತ್ತಿನ ಈ ಡಿಜಿಟಲ್ ಕಾಲದಲ್ಲಿ ಮಾಹಿತಿ ಅಂದರೆ ಇನ್ಫಾರ್ಮೇಷನ್ಗೆ ಯಾವುದೇ ಕೊರತೆ ಇಲ್ಲ. ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಗೂಗಲ್ ನಮಗೆ ಕೊಡುತ್ತದೆ. ಆದರೆ ನಮ್ಮಲ್ಲಿ ಮೌಲ್ಯವನ್ನು ತುಂಬಿ ನಮ್ಮನ್ನು ಸರಿದಾರಿಗೆ ಕರ್ಕೊಂಡು ಹೋಗಲಿಕ್ಕೆ ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ. ಇಲ್ಲಿ ಗುರು ಅಂತ ಹೇಳಿದರೆ ಕೇವಲ ಶಾಲಾ ಕಾಲೇಜಿನ ಶಿಕ್ಷಕರು ಮಾತ್ರ ಅಲ್ಲ. ಗುರು ನಮ್ಮ ತಂದೆ ತಾಯಿ ಆಗಿರಬಹುದು, ಮಾರ್ಗದರ್ಶಕರಾಗಿರಬಹುದು, ಶಿಕ್ಷಕರಾಗಿರಬಹುದು, ಅಥವಾ ನಮ್ಮನ್ನು ಸನ್ಮಾರ್ಗಕ್ಕೆ ಕೊಂಡೊಯ್ಯುವಂಥ ಯಾವುದೇ ವ್ಯಕ್ತಿ ಆಗಿರಬಹುದು. ಅಂಥ ಗುರುಗಳನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನವೇ ಗುರುಪೂರ್ಣಿಮಾ. ಜ್ಞಾನ ಪುಸ್ತಕಗಳಿಂದ ಸಿಗಬಹುದು, ಆದರೆ ಬದುಕಿನ ದಾರಿ ಗುರುಗಳಿಂದ ಮಾತ್ರ ಸಿಗ್ತದೆ. ಎಲ್ಲರಿಗೂ ಗುರುಪೂರ್ಣಿಮಾ ಶುಭಾಶಯಗಳು.